ಏನಂತ ಸವಾಲ ಕೇಳಿದ್ಯೋ ಮಾಸ್ತರ? ಯಾವ ಕಾರ್ಯಕ್ಕಾಗಿ ಸುಂದರವಾದ ಮಂಟಪವೊಂದನ್ನು ರಚಿಸಬೇಕು? ಏನೇನ ಉತ್ತರ ಹೇಳಿದೆ. ಶುಭ ಕಾರ್ಯ ದೊಡ್ಡಕ್ಕೆ ಆದಾಗ ನೋಡ್ಬೇಕಿಲ್ಲ. ಉತ್ತರ ಕೇಳಿದ್ದಾಗ ಅಭಿಷೇಕ ಕಾರ್ಯಕ್ಕೆ ಸುಂದರವಾದ ಮಂಟಪವನ್ನು ನಿರ್ಮಿಸಬೇಕು. ಏನೇನ ಬಾಳ ಮಾತಾಡಿದ್ವಿ. ಏನು ಮಾತಾಡುವಾಗ ಮೈ ಮ್ಯಾಗ ಎತ್ತರ ಇರ್ಬೇಕ. ಇವೇನಂದ ಮೊದಲು ಅಂದವ ತಾನ ಬರ್ಕೊಳಕತ್ತಿ ಬರ್ಕೊಂಡು ಹೋಗಿ ಕಾರ್ನಾಗ ಹರ್ಕು ಅಂದ. ಆ ಮಾತಿಗೆ ನಾವು ಮಾತಿಗೆ ಏನಂದ್ಯ, ನಾ ಕಾರ್ನಾಗ ಹರ್ಕೊಂತೀನಿ. ಈಗ ನೀ ಬರ್ಕೊಳಕತ್ತಿ ನಿಮ್ಮ ಮನೆ ಕಡೆಗೆ ಹೋಗಿ ಹರ್ಕೊಂಬಿಡ ಅಂದ್ಯ. ಆ ಮಾತಿಗೆ ಏನಂತಾನ, ನಾ ಮನೆ ಕಡೆ ಹರ್ಕೊಂಡು ಗಂಟು ಹಾಕಿ ಇಟ್ಟಿರ್ತಾನಿ, ಅಲ್ಲೇ ನಮ್ಮ ಬಾಗಲ್ನಾಗದ ಹೊಕ್ಕಿ ನಿಮ್ಮ ಕಾರ್ಗಡೆ ಹೋಗೈತಿ ಮಾರ್ಕು ಅಂತ. ಹೌದಲ್ಲ? ಮಾರಾಕ ಎಲ್ಲಿ ಹೋಗುದಿಲ್ಲ, ಅಲ್ಲೇ ನಿಮ್ಮ ಊರಾಗ ಈ ಟರ್ನ್ ಮಾಡಿಬಿಡವ ನನ್ನ ಮಾಸ್ತರ. ರೇಟ್ ಒಂದು ಹಾಕಿ ಕಳಿಸ್ಬಿಡ, ಏನೈತಿ ನಿಂದ MRP? ಇಡೀ ಕಣಿವಿ ಹೊನ್ನಾಪುರ ತುಂಬ ಮಾರ್ಕೊಂಡು ಉಳುಗಿಳಿದ್ರ ನೀ ಅಂದಿದ್ ಮಾತು ನಿನ್ಕೊಳ್ಳಾಗಷ್ಟ. ಉಳ್ದಾದು ನೀ ಇರಬಿಡ, ನಿಮ್ಮ ಮನ್ಯಾಗನ ಕೊಟ್ಟು ಬಂದ್ಬಿಡವ ನನ್ನ ಮಾಸ್ತರ. ಮತ್ತೇನಂದಿ? ಈ ಮಂತ್ರ ಶಕ್ತಿ ಅವನು ಕರ್ಕೊಂಬಂದಿ, ಮಾಟ ಮಾಡವನ್ ಕರ್ಕೊಂಬಂದಿ, ಹಣ್ಣ ಇಡವನ ಕರ್ಕೊಂಡು ಬಂದಿ. ನಂಬುತ್ತೀಯ ಆ ಮಾತು? ತಳದಮ್ಮ ದೇವಿ ಅಂದ್ರ ಹಗರಲ್ಲ. ಆಕಿ ಹಂಗಾರ ಹಿಡಿದು ಹೇಳ್ದೇನ ಹಂಗ ಹೇಳ್ದೇವ ನಿನಗ ಪ್ಯಾಲಿ. ಹಣ್ಣು ಮಂತ್ರ ಶಕ್ತಿ ಅವಲ್ಲಿವ. ನಿಮ್ಮಂತ ಮಂತ್ರ ಶಕ್ತಿಗಳನ್ನ ಊರ್ ಹುಂಡ್ಲೆ ಮಣ್ಣು ಕೊಡವ ಇವ. ಈಗ ನಿನಗೆ ಗೊತ್ತಿರ್ಬೇಕದು ಮಂತ್ರ ಮಾಡೋದು, ಹಣ್ಣಿಡೋದು, ಅದು ನಮಗೇನು ಗೊತ್ತಿಲ್ಲ. ಸುಮ್ಮನೆ ಭಜನಾ ಏನಾರ ಒಂದು ಕ್ಯಾಕಿ ಹೊಡಿಸ್ಬೇಕಂತ ಏನಾರ ಅನ್ಬೇಡ ಅಂತೀವಿ. ಆ ಕಡೆನ ಬಗ್ಗಾಕ ಹೊಳಿದಿ, ಈ ಕಡೆನ ಬಗ್ಗಾಕ ಹೊಳಿದಿ. ಬಗ್ಗಾಕ ಗಿಗ್ಗಾಕ ಇಂಥ ಸೌಂಡ್ನ್ಯಾಗ ಒಮ್ಮೆ ಬಗ್ಗೆ ನೋಡ. ಬಾರಿಶ್ ನೋಡೋದು ನಮ್ಮ ಕರ್ತವ್ಯ ಐತು ಮಾಸ್ತರ. ಮತ್ತೇನಂತೀವಿ? ನಿನ್ನ ಪೇಸ್ ಕಟ್ನವ್ರ ಅದಾರ ಅಂದಿದ್ದಕ್ಕೆ ನನ್ನ ಪೇಸ್ ಕಟ್ನವ್ರು ಭಾಳ ಮಂದಿ ಅದಾರ. ನಿನ್ನ ಪೇಸ್ ಕಟ್ನವ್ರು ಕಡಿಮೆ ಅದಾರ ಅಂದ್ರೆ ಇವೇನಂತ ಎಲ್ಲಿ ಹೋಗೋದಿಲ್ಲ ಅಂತೀವ, ಮನ್ಯಾಗ ಕೊಂಡ್ಬಿಡ್ತಾನಂತ. ಅಲ್ಲಲ್ಲ ಚೌಡ್ಯ, ನಾವು ಬೇಲ್ ಅಡ್ಡಾಡಿ ಬಿಟ್ಟಿವಂತ ನಮ್ಮ ಪೇಸ್ ಕಟ್ ಭಾಳ ಅದಾವ. ನಿನಗೆ ಗೊತ್ತೈತಲ್ಲ ಮತ್ತೆ ಯಾಕೆ ಹೇಳೋದು? ಅಡ್ಡಾಡಿ ಪೇಸ್ ಕಟ್ ಮಾಡಿದ್ದ ನಿಮ್ಮೂರಾಗನದ ನನ್ನ ಪೇಸ್ ಕಟ್. ಆದ್ರೆ ಅವ್ರು ನಿಂಗೆ ದಿನ ಬೇಕಾರೆ ಕರೆ ಹೆಂಗೆ ಹೇಳ್ತಾರ ಮಾರುತ್ ಮಾಸ್ತರ? ಹೇಳಕ್ ಬರ್ತೈತೆ. ಹಂಗಾರೆ ನಾಳೆ ಮುಂಜಾನೆ ನಿನ್ನ ಕೇಳಿ ನೋಡು, ಇಕ್ಲೇ ಹಿಂಗ್ಯಾಕದೀನಿ ಅಂತೇಳಿ ಅಂದ್ರೆ ನಾವು ಹೇಳ್ಬಹುದು ಅಂತ ನಿನಗೆ. ಇಲ್ಲ ಮಾಸ್ತರ, ಆಗಲೇ ಏನ ನಿನಗೆ ಗೊತ್ತೈತಿ, ನಿನ್ನ ಕೇಳ ಏನ? ಏನು ಒಂದು ಪಲ್ವಿ ಹಾಡಿ ನಡುವ ನುಡಿ ಹಾಕಿ ದೇವ್ರ ಕೊಂಡ ಕಂದ ಮಸ್ತ್ ಹಾಡಿದ ಅಂದ್ಬಿಡ್ತಾನೆ ಅಂತ. ಬಸಂಗೊಪ್ಪ ಮೊಮ್ಮಗ ಅಂದ್ಬಿಡ್ತಾನೆ ಅಂತ.
ಏ ಹಂಗೆಲ್ಲ ಹಾಡಬೇಡ. ನಿನಗೆ ಬಾಯಿಗೇನು ಬರ್ತೈತಿ ಅದನ್ನ ಪದ ಮಾಡಬೇಡ. ಅದರೊಳಗೆ ಸ್ವಲ್ಪ ವಿಷಯ ಇರ್ಬೇಕು. ನೀನೇನು ಕೇಳಿದ್ದೆ ನಾನು, ಗಾಂಧಾರಿಗೆ ಎಷ್ಟು ಮಂದಿ ತಂಗ್ಯಾರದಾರು, ಧೃತರಾಷ್ಟ್ರನ ಮದುವೆ ಎಷ್ಟು ಮಂದಿ ಆಗ್ಯಾರ? ಏನು ನಿಂಗೆ ಹೇಳಕ್ಕೆ ಬರಲಿಲ್ಲ. ಬೇಕಾದ್ರೆ ಒಮ್ಮೆ ಗೆರಿ ಹೊಡೆದ್ ನೋಡ, ಧೃತರಾಷ್ಟ್ರಿಗೆ ಎಷ್ಟು ಮಂದಿ ಹೆಂಡ್ರದಾರ ಅವ್ರ ಹೆಸರನ್ನು ಹೇಳ್ತಾನೆ. ಇದಾಗ ಸಂಶಯ ಬಂದ್ರೆ